ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ದಸರಾ ಗೊಂಬೆದು ಥೀಮ್ 2. ಇಲ್ಲಿ ನಾನು ಅಗೇನ್ 2 ಸ್ಟೆಪ್ಪೇ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ತೋರಿಸಿರೋದೊಂದು ತೊಗೊಂಡ್ರೆ ನೀವು ಇಲ್ಲಿಂದ 4 ಸ್ಟೆಪ್ ಥರ ಮಾಡ್ಬೋದು. ಸೊ ಇವತ್ತಿನ ಥೀಮ್ ನೋಡ್ತಿರೋ ಪ್ರಕಾರ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಾಲ್ ದಟ್ ಐ ಹ್ಯಾವ್, ವಿಷ್ಣು ಆ್ಯಂಡ್ ಲಕ್ಷ್ಮಿ. ಇದರಲ್ಲಿ ಬ್ರಹ್ಮ ಕೂಡ ಬರ್ತಾನೆ. ಅದನ್ನ ನಾನು ಸಪ್ರೇಟ್ ಆಗಿ ಈ ತರ ಕವರ್ ನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ತರ ಚಿಕ್ಕ ಚಿಕ್ಕ ಕವರ್ಗಳು ಯಾವುದೇ ಸಿಕ್ಕಿದ್ರು ನಾನು ಅದನ್ನ ವೇಸ್ಟ್ ಮಾಡಲ್ಲ. ಈ ತರ ಸಪ್ರೇಟ್ ಐಟಮ್ಸ್ ನಾನು ಅದ್ರಲ್ಲಿ ಇಟ್ಕೋತೀನಿ. ಈ ನಾಭಿಯಿಂದ ಬಂದಿರೋಂತ ಒಂದು ಥ್ರೆಡ್ ಕೊಟ್ಟಿದ್ದಾರೆ, ಅದರಲ್ಲಿ ಫಿಕ್ಸ್ ಮಾಡಬೇಕು. ದಿಸ್ ಇಸ್ ಕ್ಲೇ, ಬಟ್ ದ ಪೇಂಟ್ ಈಸ್ ಸಮಥಿಂಗ್ ಲೈಕ್ ಕಲ್ಕತ್ತಾ ಪೇಂಟಿಂಗ್ ಥರ ಬರುತ್ತೆ. ಬಟ್ ಐ ಆಮ್ ನಾಟ್ ಹ್ಯಾಪಿ ಬಿಕಾಸ್ ನಾನು ತುಂಬ ಸರ್ಚ್ ಮಾಡಿದೆ ಒಳ್ಳೆ ವಿಷ್ಣು ಲಕ್ಷ್ಮಿ ಇರೋವಂಥದ್ದು ಬೇಕು ಅಂತ ಹೇಳಿ. ಬಟ್ ನನಗೆ ದಿಸ್ ಇಸ್ ದ ಓನ್ಲಿ ಥಿಂಗ್ ದಟ್ ಐ ಗಾಟ್. ನಾನು ಎಷ್ಟು ಹುಡುಕರು ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ನಾನು ಐ ಹ್ಯಾಡ್ ಟು ಸೆಟಲ್ ಫಾರ್ ದಿಸ್. ಇವತ್ತು ನಾನು ಮಾಡ್ತಿರೋಂಥ ಕಾನ್ಸೆಪ್ಟ್ ಬಂದು ದೇವಲೋಕ. ಸೊ ದೇವಲೋಕನಲ್ಲಿ ವೈಕುಂಠ, ಬ್ರಹ್ಮಲೋಕ ಆ್ಯಂಡ್ ಕೈಲಾಸ, ಇದು 3 ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂಚೆನೆ ತೋರಿಸಿದ ಹಾಗೆ ನನ್ನ ಪ್ರತಿಯೊಂದು ಡಾಲು ನಾನು ಇದೇ ರೀತಿನೇ ಕವರ್ ಮಾಡೋದು. ಪ್ಲಾಸ್ಟಿಕ್ ಕವರಲ್ಲಿ ಒಂದಿರುತ್ತೆ, ಅದ್ರ ಮೇಲೆ ಪೇಪರ್ ರ್ಯಾಪ್ ಆಗಿರುತ್ತೆ, ಆಮೇಲೆ ಈ ಥರ ಇಟ್ಟಿರ್ತೀನಿ. ಯಾವಾಗ್ಲೂ ವೈಕುಂಠದಲ್ಲಿ ಹನುಮಾನ್ ಇರ್ತಾನೆ, ನೆಕ್ಸ್ಟ್ ನಾರದರು ಇರ್ತಾರೆ ಆ್ಯಂಡ್ ಗರುಡ ಇರ್ತಾನೆ. ನಾನು ಆ್ಯಕ್ಚುಲಿ ಇದು ನೋಡಿದ್ರೆ ಇದೆರಡು ಸೇಮ್ ಒಂದೇ ಥರ ಇದೆ. ಇದನ್ನ ಒಟ್ಟಿಗೆ ತಗೊಂಡೆ ನಾನು, ಗರುಡ ಮತ್ತು ಹನುಮಾನ್. ಸೊ ಗರುಡ ಬಂದು ವಿಷ್ಣುವಿನ ವಾಹನ ಆ್ಯಂಡ್ ಹನುಮಾನ್ ಕೂಡ ಗರುಡ ಹನುಮಾನ್ ಇಬ್ಬರು ಒಟ್ಟಿಗೆ ಇರ್ತಾರೆ. ಆಮೇಲೆ ನಾರದರು ಇರ್ತಾರೆ. ಇದ್ರ ಜೊತೆಗೆ ವ್ಯಾಸ ಮುನಿ ಇರ್ತಾರೆ. ಆಮೇಲೆ ವ್ಯಾಸ ಮುನಿಯ ಮಗ ಶುಕಮುನಿ. ಸೊ ಇಷ್ಟು ಜನ ಮ್ಯಾಂಡೇಟ್ರಿ. ನಾನಿಲ್ಲಿ ಬ್ಲೂ ಕಲರ್ ಬ್ಯಾಕ್ಗ್ರೌಂಡ್ನ ಇಟ್ಕೊಂಡಿದ್ದೀನಿ. ದ ರೀಸನ್ ಇಸ್ ಸಮುದ್ರ ಮತ್ತೆ ಕ್ಲೌಡ್ಸ್ ನ ರೆಪ್ರೆಸೆಂಟ್ ಮಾಡುವಂತ ಕಲರ್ ಅಂತ ಹೇಳಿ ಆ ಬ್ಯಾಕ್ಗ್ರೌಂಡ್ ನ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಕೈಲಾಸ. ಸೊ ಕೈಲಾಸನ ನಾವು ಇಲ್ಲಿ ಇಡೋಣ. ಕೈಲಾಸನೂ ಕೂಡ ಸೊ ಏನಾಯ್ತು ಅಂದ್ರೆ ನನಗೆ ಸಪ್ರೇಟ್ ಆಗಿ ಬೇಕಿತ್ತು. ಬಟ್ ಅಗೇನ್ ನನಗೆಲ್ಲೂ ಆ ಥರದ್ದು ಕಾನ್ಸೆಪ್ಟ್ ಅಲ್ಲಿ ಸಿಕ್ಲಿಲ್ಲ. ಅಂದ್ರೆ ನನಗೆ ಗಣೇಶ ಬೇರೆ, ಸುಬ್ರಹ್ಮಣ್ಯ ಬೇರೆ, ಮತ್ತೆ ಈಶ್ವರ ಪಾರ್ವತಿ ಮಾತ್ರ ಬೇಕಿತ್ತು. ಬಟ್ ಇಟ್ ಟುಕ್ ಎವ್ರಿಥಿಂಗ್. ಎಲ್ಲ ಇರೋವಂಥದ್ದು ಒಂದೇ ಸೆಟ್ ಸಿಕ್ತು. ಓಕೆ, ಸೊ ಇಲ್ಲಿ ಇಫ್ ಯು ಸಿ ಇದೆರಡು ನೋಟಿಫೈ ಆಗ್ತಾ ಇಲ್ಲ ಅಲ್ವಾ? ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಐ ಆಮ್ ಟೇಕಿಂಗ್ ಮಣೆ. ಆ ಮಣೆಯಿಂದ ಒಂದು ಸ್ವಲ್ಪ ಹೈಟ್ನ ನಾನು ಎಲಿವೇಟ್ ಮಾಡ್ತೀನಿ ಸೊ ದಟ್ ನಿಮ್ಗದು ಕಾಣಿಸುತ್ತೆ. ಅದಿಲ್ಲ ಅಂತಂದರೆ ಯು ಕ್ಯಾನ್ ಆಲ್ಸೋ ಯೂಸ್ ಅ ಬುಕ್ ಟು ರೆಪ್ರೆಸೆಂಟ್ ದ ಹೈಟ್. ಬುಕ್ ಇಟ್ಟಾಗ ನೀವು ಕೆಳಗಡೆ ಅದನ್ನು ಕವರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೈಲಾಸದಲ್ಲಿ ಇರೋಂಥ ಇನ್ನೊಂದು ವ್ಯಕ್ತಿ ಅಂತ ಅಂದರೆ ದಟ್ ಈಸ್ ನಂದಿ. ದಟ್ ಕಂಪ್ಲೀಟ್ಸ್ ಕೈಲಾಸ. ಅದರ ಪಕ್ಕದಲ್ಲಿ ಇಡ್ತಾ ಇರೋವಂಥದ್ದು ಬ್ರಹ್ಮಲೋಕ. ಈ ಬ್ರಹ್ಮಲೋಕ ತುಂಬ ಚಿಕ್ಕದು, ಯಾಕಂದ್ರೆ ನಿಮಗೆ ಬ್ರಹ್ಮ ಅಂತ ನನಗೆಲ್ಲೂ ಸಿಕ್ಕಲಿಲ್ಲ. ಐಡಿಯಲಿ ಇದು ಬಂದು ಮೀನಾಕ್ಷಿ ಮದುವೆ ಸೆಟ್ ಬರುತ್ತೆ. ಮೀನಾಕ್ಷಿ ಸುಂದರೇಶನ್ ಮದುವೆ ಸೆಟ್ಟಲ್ಲಿ ಬ್ರಹ್ಮನೇ ಕೂತ್ಕೊಂಡು ಮದುವೆ ಮಾಡಿಸೋದು. ಸೊ ಆ ಸೆಟ್ಟಿಂದ ಇದೊಂದು ಪೀಸ್ನ ನಾನು ಕೇಳಿ ತಗೋಬೇಕಾಗಿತ್ತು. ಇದನ್ನ ನಾನು ಯಾವುದೋ ಒಂದು ಸ್ಟೇಷನರಿ ಶಾಪ್ನಲ್ಲಿ ಶೋ ಪೀಸಲ್ಲಿ ತಗೊಂಡೆ. ಐ ಥಿಂಕ್ ಸ್ವಪ್ನ ಬುಕ್ ಹೌಸಲ್ಲಿ ಇದನ್ನ ತಗೊಂಡೆ. ದಿಸ್ ಇಸ್ ಆಲ್ಸೋ ಕ್ಲೇ ಓನ್ಲಿ, ಬಟ್ ದ ಡಿಸೈನ್ ಅಂಡ್ ದ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಶುಕಮುನಿ, ವ್ಯಾಸಮುನಿ ಮತ್ತೆ ನಾರದ್ರೆಲ್ಲಾನು ನನಗೆ ಅಗೇನ್ ಇದೇ ಸೆಟ್ಟಲ್ಲಿ ಸಿಕ್ತು. ಅಂದರೆ ಮೀನಾಕ್ಷಿ ಮದುವೆ ಸೆಟ್ಟಲ್ಲೇ ಸಿಕ್ತು. ಸೊ ನಾನು ಈ 4 ತಗೊಂಡೆ. ಯಾವಾಗ ಜನರಲಿ ಸಪ್ರೇಟ್ ಆಗಿ ಯಾರು ಕೊಡಲ್ಲ. ಯಾವಾಗ ನೀವು ತಗೋಬೋದು ಅಂತ ಅಂದರೆ ಹಬ್ಬ ಮುಗಿದೋಗಿ ಉಳಿದೋಗಿರೋ ಐಟಮ್ಸ್ ಇರುತ್ತಲ್ಲ, ಅಂಥ ಟೈಮ್ನಲ್ಲಿ ನೀವು ಹೋದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಆ ಅವಕಾಶನ ಕೊಡ್ತಾರೆ. 1-2 ಸಿಂಗಲ್ ಪೀಸ್ ಇರೋ ಅಂಥದ್ದನ್ನು ನೀವು ಅದನ್ನು ತಗೊಂಡು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಾನು ಯಾವ ರೀತಿ ಎಲಿವೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಚಿಕ್ಕದಾಗಿರೋ ಅಂತ ನೀವು ಬಾಳೆ ಕಂಬ ಪ್ಲಾಸ್ಟಿಕ್ದು ಇಡ್ಬೋದು. ಯಾಕಂದರೆ ಒಣಗೋದ್ರೆ ಅದನ್ನು ತೆಗೆದು ಮಾಡೋಕ್ಕಾಗಲ್ಲ 10 ದಿವಸ ಇಟ್ಟಾಗ. ನೆಕ್ಸ್ಟ್ ಇಲ್ಲಿ ಬ್ರಹ್ಮಲೋಕದಲ್ಲಿ ನಾನು ಲೋಟಸ್ ಫ್ಲವರ್ಸ್ನ ಇಡ್ತೀನಿ.
ಅದೊಂದು ಡೆಕೋರೇಟ್ನ ನಾವು ಇವಾಗ ಮಾಡೋಣ. ಆ್ಯಂಡ್ ಅಗೇನ್ ಸೇಮ್ ಸೆಂಟರ್ನಲ್ಲಿ ನೀವು ಇಷ್ಟೇ ಇಟ್ಟರೆ ಯು ಕ್ಯಾನ್ ಗೋ ಫಾರ್ ಕಲಶ ಆ್ಯಂಡ್ ಪಟ್ಟದ ಗೊಂಬೆನ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ಅದ್ರ ಕೆಳಗಡೆ ಇನ್ನೊಂದು ಪುಟ್ಟು ಮಣೆ ಒಂದು ಹಾಕಿ ಕಲಶ ಮತ್ತೆ ಪಟ್ಟದ ಗೊಂಬೆನ ಇಡ್ಬೋದು. ಇದು ಬರೀ ದೇವಲೋಕದ ಕಾನ್ಸೆಪ್ಟ್. ಇಲ್ಲಿ ಇನ್ನ 2 ಥಿಂಗ್ ಮಿಸ್ಸಿಂಗ್ ಇದೆ. ಅದು ನಾನು ಹೀಗೆ ಓದ್ತಾ ಕಲ್ತಿರೋ ಅಂಥದ್ರಲ್ಲಿ ಇಲ್ಲಿ ಇಬ್ರು ಚಿಕ್ಕ ಹುಡುಗರು ಬರ್ತಾರೆ. ಒಂದು ಧ್ರುವ, ಇನ್ನೊಂದು ಪ್ರಹ್ಲಾದ. ಈ ಚಿಕ್ಕ ಹುಡುಗರದ್ದು ಸೆಟ್ ನನಗೆ ಸಿಕ್ಲಿಲ್ಲ, ನಾನು ಇನ್ನ ಹುಡುಕ್ತಾ ಇದ್ದೀನಿ. 2 ಬ್ರಾಹ್ಮಣರು ಹುಡುಗರ ತರ ಪುಟಾಣಿ ಹುಡುಗರು ಇದೇ ಕಾಂಬಿನೇಷನ್ ನಲ್ಲಿ ಕಾಣಿಸೋ ತರ ಇದ್ರೆ ಅದು ಸೆಟ್ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಸಿಕ್ಕಿದ್ರೆ ಐ ವಾಂಟ್ ಟು ಡೂ ದಟ್. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ವೆನ್ ಎವರ್ ಐ ಡೂ ಈ ತರ ಕಾನ್ಸೆಪ್ಟ್ ಮಾಡಿದಾಗ ಇದ್ರಲ್ಲಿ ಏನೇನ್ ಮಿಸ್ಸಿಂಗ್ ಆಗಿ ಕಾನ್ಸೆಪ್ಟ್ ನಲ್ಲಿ ಇರಬಹುದು ಅನ್ನೋದನ್ನ ನೋಡಿ ಅದನ್ನ ಮಿಸ್ಸಿಂಗ್ ಅಂತ ಹೇಳಿ ಬರ್ಕೊಂಡಿರ್ತೀನಿ. ಸೊ ನಾನು ಯಾವುದೇ ನೆಕ್ಸ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಫಸ್ಟ್ ಈ ಥರದಲ್ಲಿ ಮಿಸ್ಸಿಂಗಲ್ಲಿ ಏನಾದ್ರು ಒಂದು ಸಿಗುತ್ತಾ ಅನ್ನೋದು ಕೂಡ ನೋಡ್ತಾ ಇರ್ತೀನಿ. ಅದನ್ನ ನೋಡಿಕೊಂಡು ನಾನು ಆ್ಯಡ್ ಆನ್ ಮಾಡಿಕೊಂಡು ಹೋಗ್ತೀನಿ. ಸೊ ದಟ್ ನನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ಆ ಸ್ಟೋರಿ ಫುಲ್ ಆಗಿರ್ಬೇಕು, ಆ ಸ್ಟೋರಿ ಅರ್ಧಂಬರ್ಧ ಥರ ಆಗಿರಬಾರ್ದು ಅಂತ ಹೇಳಿ. ಈವನ್ ಇಟ್ ಇಸ್ ವೆರಿ ಸ್ಮಾಲ್, ದ ಪೀಸಸ್ ಆರ್ ವೆರಿ ಈಸಿ ಟು ಕೀಪ್, ತುಂಬ ಈಸಿ, ಸಿಂಪಲ್, ಆ್ಯಂಡ್ ನಿಮ್ಗೊಂದು ಕಂಪ್ಲೀಟ್ ಸ್ಟೋರಿ ಪಿಕ್ಚರ್ ಆಗಿ ಸಿಗುತ್ತೆ. ಅರ್ಧಂಬರ್ಧ ಏನು ಇಲ್ದೇ ಇರೋ ಥರ ಬರೀ ಸರಸ್ವತಿ ಅಥವಾ ಬರೀ ಬ್ರಹ್ಮ ಅಥವಾ ಬರೀ ಹನುಮಾನು ಬರೀ ನಾರದ ಇಡೋದಕ್ಕಿಂತ ಇಟ್ಸ್ ಅ ಫುಲ್ ಕಂಪ್ಲೀಟ್ ಸೆಟ್. ನಾ ಹೇಳ್ದಂಗೆ ಅದೆರಡು ಮಿಸ್ಸಿಂಗ್ ಇದೆ, ಅದೆರಡನ್ನ ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿದ್ರೆ ಇಟ್ಸ್ ಅ ಫುಲ್ ಕಂಪ್ಲೀಟ್ ಆಗಿ ಆಗ್ಬೋದು. ಇನ್ನು ಇದನ್ನ ಎನ್ಹ್ಯಾನ್ಸ್ ಯಾವ ರೀತಿ ಮಾಡ್ಬೋದು, ಇದ್ರ ಹಿಂದೆ ಒಂದು ಕಾರ್ಡ್ಬೋರ್ಡ್ ಶೀಟ್ನ ವಿ ಶೇಪ್ನಲ್ಲಿ ಕಟ್ ಮಾಡಿ ಅದಕ್ಕೆ ಕಾಟನ್ನ ಹಾಕಿ ಮೌಂಟೇನ್ಸ್ ಇರೋ ಥರ ಮಾಡ್ಬೋದು. ಐಸ್ ಮೌಂಟೇನ್ ಲೈಕ್ ಹಿಮಾಲಯ, ಕೈಲಾಸ ಅಲ್ವಾ, ಸೊ ಆ ಥರ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಕೊಡ್ಬೋದು. ಆ್ಯಂಡ್ ಇಲ್ಲಿ ಲೋಟಸ್ನಲ್ಲಿ ಬ್ಯಾಕ್ಗ್ರೌಂಡ್ ಕೊಡ್ಬೋದು. ಅಡಿಷ್ನಲ್ ಆಗಿ ಸ್ವಲ್ಪ ಟ್ರೆಡಿಷನಲ್ ಬರಬೇಕು ಅಂತಂದ್ರೆ ಈ ಕಡೆ ಆ ಕಡೆ ದೀಪ ಆದ್ರೂ ಇಡ್ಬೋದು ಅಥವಾ ಈ ಕಡೆ ಆ ಕಡೆ ಬಾಳೆ ಕಂಬನಾದ್ರೂ ಇಡ್ಬೋದು. ಆಸ್ ಐ ಟೋಲ್ಡ್ ಯು, ನಾನು ಜನರಲಿ ಫೆಸ್ಟಿವಲ್ ಬಂದಾಗ ಒರಿಜಿನಲ್ ಬಾಳೆ ಕಂಬನೇ ಯೂಸ್ ಮಾಡ್ತೀನಿ. ಬಟ್ ಕಂಪ್ಲೀಟ್ ಆಗಿ ಆ ಬಾಳೆ ಕಂಬದ ಸ್ಟ್ಯಾಂಡ್ ಹಾಕಿ ಸಪ್ರೇಟ್ ಆಗಿ ಇಟ್ಬಿಡ್ತೀನಿ, ಒಂದೇ ಕಡೆ ಇಡಲ್ಲ, ಅಂದ್ರೆ ಇದಕ್ಕೆ ಅಟ್ಯಾಚ್ ಆಗಿರೋ ತರ ಇರಲ್ಲ. ಸೊ ದಟ್ 4 ದಿವಸ ಆದ್ಮೇಲೆ ಅದನ್ನ ತೆಗೆದು ಇನ್ನೊಂದು ಬಾಳೆ ಕಂಬ ತರ್ಬೋದು, ತಂದು ಹಾಕ್ಬೋದು, ಯಾಕಂದ್ರೆ ಅದು ಇದಕ್ಕೆ ಟಚ್ ಆಗಿರಲ್ಲ. ಆದ್ರೆ ಅದು ತುಂಬಾ ಈಸಿ ಅನ್ಸುತ್ತೆ, ಯಾಕಂದ್ರೆ ನನಗೆ 100 ರೂಪೀಸ್ 150 ರೂಪೀಸ್ಗೆ 2 ದೊಡ್ಡ ಬಾಳೆ ಕಂಬ ಸಿಗುತ್ತೆ. ಬಟ್ ನೀವು ಪ್ಲಾಸ್ಟಿಕ್ ಅಂತ ಹೋದ್ರೆ 2000-3000 ಹೇಳ್ತಾರೆ. ಇರಬಹುದು ಲಾಂಗ್ ಟರ್ಮ್ಗೆ, ಬಟ್ ಎಷ್ಟು ಲಾಂಗ್ ಟರ್ಮ್? ನಾನು 100 ರೂಪಾಯಿ ಖರ್ಚು ಮಾಡೋದ್ರಲ್ಲಿ 20 ಸತಿ ಮಾಡಿದ್ರೆ ಆಗೋ ಅಂತ ಖರ್ಚನ್ನ ಒಂದೇ ಸತಿ ಖರ್ಚು ಮಾಡ್ಬೇಕಾಗತ್ತೆ, ಅಂದ್ರೆ 20 ನವರಾತ್ರಿಗಳು ಕಳೆಯೋ ತನಕ. ಸೊ ಅದ್ರ ಬದಲು ಐ ಚೂಸ್ ದ ಒರಿಜಿನಲ್ ಫ್ಲವರ್, ಒರಿಜಿನಲ್ ಬನಾನಾ ಪ್ಲಾಂಟ್ ಓನ್ಲಿ ಟು ಕೀಪ್, ಬನಾನಾ ಸ್ಟೆಮ್ ಟು ಕೀಪ್. ಸೊ ಇವಾಗ ಇಲ್ಲಿ ಲೋಟಸ್ ಅರೇಂಜ್ ಮಾಡೋಣ. ಇಲ್ಲಿ ನಾನು ಲೋಟಸ್ ಇಡಬೇಕಾದ್ರೆ ವಿಷ್ಣುವಿನ ಹತ್ರ ಒಂದು ದೊಡ್ಡ ಲೋಟಸ್ನ ಇಡ್ತಾ ಇದ್ದೀನಿ. ಈ ಥರ ಚಿಕ್ಕ ಲೋಟಸ್ನ ಇಲ್ಲಿ ಇವ್ರ ಹತ್ರ ಇಡ್ತೀನಿ. ಇವಾಗ ನನಗೆ ಇದಕ್ಕೆ ಎಲಿವೇಶನ್ ಬೇಕು. ಇದ್ರ ಬದಲು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದ್ರೂ ನೀವು ಅದನ್ನು ಇಟ್ಕೋಬೋದು. ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ಇಲ್ಲಿ ಏನು ನಿಮಗೆ ಹೇಳಬೇಕು ಅಂತಂದರೆ, ಯಾವುದೇ ನೀವು ಪರ್ಚೇಸ್ ಮಾಡಬೇಕಾದ್ರೂ ಅಷ್ಟೇ, ನೀವು ಇಡಬೇಕಾದ್ರೂ ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ, ಯಾವತ್ತೂ ಈ ಕೆಳಗಡೆ ಭಾಗದಿಂದ ಮಾತ್ರನೇ ನೀವು ಗೊಂಬೆಗಳನ್ನ ತಗೊಳ್ಳಿ. ಅಂದರೆ ಗೊಂಬೆ ಹಿಡಿಬೇಕಾದ್ರೆ ಕೆಳಗಿನ ಭಾಗದಿಂದ ಎತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಲೆ ಭಾಗ ಅಥವಾ ಮೂಗು, ಮುಖ ಆ ಥರ ಮುಟ್ಟಕ್ಕೆ ಹೋಗಬೇಡಿ. ತುಂಬ ಟೈನಿ ಆಗಿರೋದ್ರಿಂದ ಅದು ಬ್ರೇಕ್ ಆಗೋವಂಥ ಚಾನ್ಸಸ್ ಇರುತ್ತೆ, ಅದು ಕಾಣಿಸ್ಬಾರ್ದು ಇವಾಗ. ಸೊ ಹೀಗೇನೋ ನಾವು ಇಟ್ಟಿದ್ದೀವಿ, ಬಟ್ ನಾವು ಇದನ್ನ ಎಲಿವೇಟ್ ಮಾಡಿದ್ದೀವಿ ಅಂತ ಕಾಣಿಸ್ಬಾರ್ದು ಅನ್ನೋದಕ್ಕೆ ಈ ರೀತಿ ನಾನು ಲೋಟಸ್ ಇಂದ ಕವರ್ ಮಾಡ್ತೀನಿ. ನೋಡಿ ಹೀಗೆ ಹಿಡಿಬೇಕಾದ್ರೆ ಕೆಳಗಡೆಯಿಂದ ಹಿಡಿದುಕೊಂಡು ಒಂದು ಮಣೆ ಇಟ್ಟು ಎಲಿವೇಟ್ ಮಾಡಿದ್ದೀನಿ. ಅಗೇನ್ ಕಾಣಿಸ್ಬಾರ್ದು ಅಂತ ಈ ರೀತಿ ಇದೀವಿ. ಯಾಕಂದರೆ ಕೆಲವರು ಪುಸ್ತಕಗಳು ಇಟ್ಕೊಂಡಿರ್ತಾರೆ, ಪ್ಲಾಸ್ಟಿಕ್ ಇಟ್ಕೊಂಡಿರ್ತಾರೆ, ಪ್ಲಾಸ್ಟಿಕ್ ಬಾಕ್ಸ್ ಇಟ್ಕೊಂಡಿರ್ಬೋದು, ಅಥವಾ ವುಡನ್ ಟ್ರೇ, ವುಡನ್ ಬಾಕ್ಸ್ ಏನಾದರೂ ಇಟ್ಕೊಂಡಿರ್ಬೋದು. ಸೊ ಈ ರೀತಿ ಅರೇಂಜ್ ಮಾಡ್ತಾ ಬರ್ಬೋದು. ಇನ್ನೂ ಜಾಸ್ತಿ ಲೋಟಸ್ ಅರೇಂಜ್ ಮಾಡಬೇಕು ಅಂತಂದರೆ ಮಾಡ್ಕೋಬೋದು. ನಾನು ಒಂದು ಕಂಪ್ಲೀಟ್ ಬಾಕ್ಸ್ನಲ್ಲಿ ಈ ರೀತಿ ಫ್ಲವರ್ಸ್, ಡೆಕೋರೇಟಿಂಗ್ ಫ್ಲವರ್ಸ್ನ ಎಲ್ಲ ಇಟ್ಟಿದ್ದೀನಿ. ಇದಕ್ಕೆ ಅಗೇನ್ ನೀವು ಲೈಟಿಂಗ್ನ ಕೊಟ್ಟು ಎನ್ಹ್ಯಾನ್ಸ್ ಮಾಡ್ಬೋದು. ಈ ಲೈಟ್ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಎಲ್ಲಿ ಸಿಗತ್ತೆ ಅಂತ
ಬೇಕು ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಆ್ಯಸ್ ಯೂಶುವಲ್ ನನ್ನ ಹಳೆ ವಿಡಿಯೋನಲ್ಲೇ ಮಾಡಿರೋ ಥರನೇ ಇಲ್ಲೂ ಕೂಡ ಅದೇ ರೀತಿ ಕಾಪರ್ ವಯರ್ ಇರೋ ಅಂಥ ಲೈಟ್ಸ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಣ, ಸೊ ಇಟ್ ಲುಕ್ಸ್ ನೈಸ್ ಅಂತ ಹೇಳಿ. ಕಾಮನ್ ಆಗಿ ಎಲ್ಲ ನವರಾತ್ರಿನಲ್ಲಿ ನೀವು ಎಷ್ಟೇ ಗೊಂಬೆ ಇಟ್ರು ಕಳಶ ಪಟ್ಟದ ಗೊಂಬೆ ಇಸ್ ಮ್ಯಾಂಡೇಟ್ರಿ. ಆ್ಯಂಡ್ ನಿಮಗೆ ಕಾಣಿಸೋದಿಲ್ಲ ಈ ವಯರ್ ಎಲ್ಲ. ಲೈಟ್ ಒಂದ್ಸತಿ ಬಂದಮೇಲೆ ಕೆಲವೊಂದ್ಸತಿ ಬ್ಲ್ಯಾಕ್ ವಯರ್ ಇರುತ್ತೆ, ವೈಟ್ ವಯರ್ ಇರುತ್ತೆ, ವಯರೇ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತಿನ ಟೈಮ್ನಲ್ಲಿ ಲೈಟ್ಸ್ ಯಾವಾಗ ನೀವು ಹಾಕಿರಲ್ಲ ಆ ಟೈಮ್ನಲ್ಲಿ ಇದು ಅಷ್ಟು ಎಲಿಗೆಂಟಾಗಿ ಕಾಣಿಸಲ್ಲ. ಮುಖದ ಮೇಲೆ ಮೈ ಮೇಲೆಲ್ಲ ಒಂದು ವೈಟ್ ಕಲರ್ ದಾರ ಹೋದಂಗಿರುತ್ತೆ, ಬೊಂಬೆ ಎಲ್ಲ ಅಷ್ಟು ನೀಟಾಗಿ ಕಾಣಿಸಲ್ಲ. ಸೊ ಅದ್ರ ಬದಲಾಗಿ ನೀವು ಈ ಥರ ಕಾಪರ್ ವಯರ್ ತೊಗೊಂಡ್ರೆ ಇಟ್ ಲುಕ್ಸ್ ವೆರಿ ನೈಸ್, ಎಲಿಗೆಂಟ್, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಇರೋಷ್ಟು ಥ್ರೆಡ್ನ ಹಾಕ್ತಾ ಇದ್ದೀನಿ. ಸುಮಾರು 3 ಸ್ಟೆಪ್ಸ್ ಆಗೋ ಅಷ್ಟು ಬರುತ್ತೆ. ಇನ್ನು ನೀವು ಲೈಟ್ಸ್ನ ಲೈಟಾಗಿ ಯೂಸ್ ಮಾಡ್ತೀನಿ, ನನಗೆ ತುಂಬ ಜಾಸ್ತಿ ಲೈಟ್ಸ್ ಬೇಡ ಅಂತ ಅಂದವ್ರಿಗೆ ನೀವು ಇನ್ನೂ ಕಮ್ಮಿ ಲೈಟ್ಸ್ನ ಯೂಸ್ ಮಾಡಿದ್ರೆ ಇದಿನ್ನೂ 4 ಲೈನ್ಸ್ ತನಕ ಬರುತ್ತೆ. ಎಷ್ಟು ಫೀಟ್ ಇದೆ ಆ ಡೈಮೆನ್ಷನ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದನ್ನೆಲ್ಲ ನಾನು ಜನರಲಿ ಬ್ಯಾಂಗ್ಳೂರ್ನಲ್ಲಿ ಮಾತ್ರನೇ ಪರ್ಚೇಸ್ ಮಾಡಿರೋದು. ಬ್ಯಾಂಗ್ಳೂರಿಂದ ಹೊರಗಡೆ ಯಾವುದು ಇದ್ರ ತನಕ ನಾನು ಪರ್ಚೇಸ್ ಮಾಡಿಲ್ಲ. ನಾನು ಜಯನಗರ್ನಲ್ಲೂ ನೋಡಿದ್ದೀನಿ, ಮಲ್ಲೇಶ್ವರಮಲ್ಲೂ ನೋಡಿದ್ದೀನಿ, ಆ್ಯಂಡ್ ಗಾಂಧಿ ಬಜಾರಲ್ಲೂ ನೋಡಿದ್ದೀನಿ. ಜನರಲಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಕಡೆ ಹೋಗ್ತೀನಿ. ಒಂದು ಗಣೇಶ ಹಬ್ಬ ಮುಗಿದಿದ ತಕ್ಷಣದಿಂದ ನಾನು ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರ್ತೀನಿ. ಡಸಂಟ್ ಮೀನ್ ನಾನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತಲ್ಲ, ನನ್ನ ಹತ್ರ ಒಂದು ಬುಕ್ ಇಟ್ಕೊಂಡಿದ್ದೀನಿ. ಸೊ ಆ ಬುಕ್ಕಿನ ಪ್ರಕಾರ ನಾನು ಏನೇನು ಕಾನ್ಸೆಪ್ಟ್ ಏನು ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಅಂದ್ಕೊಂಡಿರ್ತೀನಿ. ದಟ್ಸ್ ವಿತ್ ದ ಲೈಟ್. ಸೊ ಮೇನ್ ಲೈಟ್ನ ನಾನು ಆಫ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇದರಲ್ಲಿ ಇನ್ನೂ ಒಂದು ರೋಲಷ್ಟು ಸ್ಪೇಸ್ ಇನ್ನೂ ಇದೆ ನೋಡಿ. ಆ ತಂತಿ ಬಂದಿದ್ರು, ಮುಖದ ಮೇಲೆ ತಂತಿ ಬಂದಿದ್ರು ತಂತಿ ಮಾತ್ರ ಕಾಣಿಸುತ್ತೆ ಲೈಟ್ ಮಾತ್ರ ಕಾಣಿಸುತ್ತೆ ಹೊರತು ತಂತಿ ವಿಲ್ ಬಿ ಕಂಪ್ಲೀಟ್ಲಿ ಇನ್ವಿಸಿಬಲ್. ಸೊ ಇಲ್ಲಿದೆ ದೇವಲೋಕ ಕಾನ್ಸೆಪ್ಟ್. ಇಲ್ಲಿ ಬ್ರಹ್ಮಲೋಕ, ಸರಸ್ವತಿ ಮತ್ತು ಬ್ರಹ್ಮ, ಆ ಕಡೆ ಕೈಲಾಸ, ಈಶ್ವರ ಪಾರ್ವತಿ ಮತ್ತು ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ನಂದಿ ಇರೋವಂಥದ್ದು. ಮಧ್ಯದಲ್ಲಿ ಇರೋವಂಥದ್ದು ವೈಕುಂಠ, ವಿಷ್ಣು, ಲಕ್ಷ್ಮಿ, ನಾಭಿಯಿಂದ ಬಂದಿರೋವಂಥ ಬ್ರಹ್ಮ. ಈ ಕಡೆ ಆಂಜನೇಯ, ನಾರದ, ವ್ಯಾಸಮುನಿ, ಆ ಕಡೆ ಗರುಡ ಆ್ಯಂಡ್ ಶುಕಮುನಿ. ಸೆಂಟರ್ನಲ್ಲಿ ನಾನು ಕಳಶ ಇಡೋದಕ್ಕೊಂದು ಸ್ಪೇಸ್ನ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಕಾನ್ಸೆಪ್ಟ್ ಟ್ರೈ ಮಾಡಬೇಕು, ನೀವು ಇಡೋಕ್ಕೆ ಮುಂಚೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಅಂತೇನಾದರೂ ಮನಸ್ಸಲ್ಲಿದ್ದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾನು ಅದನ್ನು ಹೇಗೆ ಕಾಣಿಸ್ಬೋದು ಅಂತ ಇಟ್ಟು ನೋಡೋ ಪ್ರಯತ್ನನ ಮಾಡ್ತೀನಿ. ಇದರಲ್ಲಿ ಏನಾದರೂ ಮಿಸ್ಸಿಂಗ್ ಅಂತ ನಿಮಗೆ ಅನಿಸಿದ್ರೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ಸಿಗೋಣ. ಟಿಲ್ ದೆನ್ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.